ಪ್ರಕಾರ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ರೈಲ್ವೆ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಿದ್ದು. ಆ ರೈಲ್ವೆ ಮೇಲ್ಸೇತುವೆಯನ್ನು ಉದ್ಘಾಟನೆ ಮಾಡಬೇಕು. ಅದ್ರ ಜೊತೆಗೆ ಏನು ಗೇಟ್ ನಂಬರ್ 217 ಮತ್ತು 218ಕ್ಕೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ರೈಲ್ವೆ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅಂತಂದೇಳಿ ನಾವು ನಾಳೆ ದಿವಸ ಸೋಮವಾರ 16ನೇ ತಾರೀಕು ಬೃಹತ್ ಪ್ರಮಾಣದ ರೈಲು ರೋಕೋ ಚಳವಳಿಯನ್ನು ಹಮ್ಮಿಕೊಂಡಿದ್ವಿ. ಆದರೆ ಇವತ್ತು ರೈಲ್ವೆ ಇಲಾಖೆಯ ಮುಖ್ಯ ಅಧಿಕಾರಿಗಳು ಬಂದು ರಾಣೆಬೆನ್ನೂರಿನ ವರ್ತಕರ ಸಂಘದಲ್ಲಿ ಸಭೆಯನ್ನು ಮಾಡಿ ಕನ್ನಡ ಪರ, ರೈತ ಪರ ಮತ್ತು ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಸಭೆಯನ್ನು ಮಾಡಿ ಸೋಮವಾರದ ಕಾರ್ಯಕ್ರಮ ಬೇಡ, ನಿಮ್ಮ ಬೇಡಿಕೆ ಏನು ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಆಗಿದೆ ಅದರ ಉದ್ಘಾಟನೆ ಆಗಬೇಕು. ಅದರ ಜೊತೆಗೆ ಏನು ಗೇಟ್ ನಂಬರ್ 218 ಮತ್ತು 17ಕ್ಕೂ ಕೂಡ ರೈಲ್ವೆ ಮೇಲ್ಸೇತುವೆ ಆಗೋದ್ರ ಬಗ್ಗೆ ಮೇಲಾಧಿಕಾರಿಗಳಿಗೆ ತಿಳಿಸೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ ಹಿನ್ನೆಲೆಯಲ್ಲಿ ನಾವು ಸೋಮವಾರ ನಡೀತಕ್ಕಂಥ ರೈಲು ರೋಕೋ ಚಳವಳಿಯನ್ನು ವಾಪಸ್ ಪಡೆದಿದ್ದೇವೆ. ಅದರ ಜೊತೆಗೆ ಏನು ಇವತ್ತು ಭಾಳಷ್ಟು ನಮ್ಮ ರೈಲ್ವೆ ಅಧಿಕಾರಿಗಳು ಬಂದು ಪಲ್ಲಯ್ಯನವರು, ಚಲ್ಲಯ್ಯನವರು, ಅರವಿಂದ್ರವರು, ಭಾರದ್ವಾಜ್ರವರು, ಮುದಿಯಪ್ಪನವರು, ಕೊಂಡಾರೆಡ್ಡಿಯವರು ಮತ್ತು ಎಂ ಜಿ ನಾಯಕ್ರವರು ಬಂದು ಸಭೆಯನ್ನು ಮಾಡಿ ಹೋರಾಟಗಾರರ ಮನವೊಲಿಸಿದ್ದಾರೆ. ನಾವು ನಮ್ಮ ಬೇಡಿಕೆ ಇಷ್ಟೇ, ಒಂದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯಾವುದೇ ಒಂದು ಕಾಮಗಾರಿ ಮುಗಿದ ಮೇಲೆ ಅದರ ಉದ್ಘಾಟನೆ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ, ಶಿಷ್ಟಾಚಾರದ ಪ್ರಕಾರ ಉದ್ಘಾಟನೆ ಆಗಬೇಕು. ಅದು ಈ ಲೋಕಾರ್ಪಣೆ ಆಗಬೇಕು. ಕಾನೂನು ಪ್ರಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು ಬಂದು ರೈಲ್ವೆ ಇಲಾಖೆ ಅಧಿಕಾರಿಗಳೊಂದಿಗೆ ಆ ಒಂದು ರೈಲ್ವೆ ಮೇಲ್ಸೇತುವೆಯನ್ನು ಉದ್ಘಾಟನೆ ಮಾಡಬೇಕು. ಮತ್ತು ಗೇಟ್ ನಂಬರ್ 218 ಮತ್ತು 17ಕ್ಕೂ ಕೂಡ ರೈಲ್ವೆ ಮೇಲ್ಸೇತುವೆಗೆ ಅನುಮೋದನೆ ತೆಗೆದುಕೊಂಡು ಆ ಕಾಮಗಾರಿ ಕೂಡ ಅತ್ಯಂತ ತುರ್ತಾಗಿ ನಡೆಯಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಾವು ವ್ಯಕ್ತಪಡಿಸಿದ್ದರಿಂದ ನಮ್ಮ ಪೊಲೀಸ್ ಹಿರಿಯ ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂಥ ಚಲ್ಲಯ್ಯನವರು ಭಾಳಷ್ಟು ಭರವಸೆ ಮಾತನ್ನು ಹೇಳಿದ್ದಾರೆ. ಕೆಲವು ದಿನಗಳ ಕಾಲಾವಕಾಶ ಕೊಟ್ಟರೆ ನಾವು ಆ ಉದ್ಘಾಟನೆ ಕಾರ್ಯಕ್ರಮ, ನಿಮ್ಮ ಬೇಡಿಕೆ ಏನೈತಿ ಆ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಉದ್ಘಾಟನೆ ಐತಲ್ಲ ಅದನ್ನು ನಾವು ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಆದಷ್ಟು ಬೇಗನೆ ದಿನಾಂಕವನ್ನು ನಿಗದಿಪಡಿಸ್ತೀವಿ ಅಂತಕ್ಕಂಥ ಒಂದು ಭರವಸೆ ಮಾತನ್ನು ಹೇಳಿದ ಹಿನ್ನೆಲೆಯಲ್ಲಿ ನಾವು ಸೋಮವಾರದ ರೈಲು ರೋಕೋ ಚಳವಳಿಯನ್ನು ವಾಪಸ್ ಪಡೆದಿದ್ದೇವೆ. ಇದರ ಸಂಬಂಧವಾಗಿ ಈ ಒಂದು ಮನವಿ ಪತ್ರವನ್ನು ನಮ್ಮ ಎಲ್ಲ ರೈಲ್ವೆ ಮೇಲ್ಸೇತುವೆಯ ಹಿರಿಯ ಹೋರಾಟಗಾರರು ಪ್ರಭುಸ್ವಾಮಿ ಕರ್ಜಿಮಠರವರದ್ದು, ಸ್ವಾಭಿಮಾನಿ ರಕ್ಷಣಾ ವೇದಿಕೆ ನಮ್ಮ ರಾಜ್ಯಾಧ್ಯಕ್ಷರಾದ ನಿತ್ಯಾನಂದ ಕುಂದಾಪುರ ಅವರು, ನಮ್ಮ ಕೊಟಸೆಪ್ಪ ಎಮ್ಮಿ ಅವರು, ಜಗದೀಶ್ ಕೆರಡಿ ಅವರು, ನಮ್ಮ ಇನ್ನೂ ಅನೇಕ ಮುಖಂಡರು, ನಮ್ಮ ರಣಸೂತ್ರವರು, ಇನ್ನೂ ಅನೇಕ ಮುಖಂಡರು ಬಂದು ಇದರಲ್ಲಿ ಒಂದು ಪಾಲ್ಗೊಂಡಿದ್ದಾರೆ. ಆದ್ದರಿಂದ ಬೇಜವಾಬ್ದಾರಿತನ ತೋರಿಸದ ಅಧಿಕಾರಿಗಳು ಬೇಗನೆ ಈ ಒಂದು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು. ರಾಣೆಬೆನ್ನೂರು ನಗರದ ಜನತೆ ಭಾಳಷ್ಟು ಕಾತರದಿಂದ ಕಾಯ್ತಾ ಇರತಕ್ಕಂಥ ಉದ್ಘಾಟನೆ ಮತ್ತು ಈ 2 ಗೇಟ್ಗಳಿಗೆ ಮೇಲ್ಸೇತುವೆ ಕಾಮಗಾರಿ ತುರ್ತಾಗಿ ನಡೀಬೇಕು ಅಂತಕ್ಕಂಥ ಒಂದು ಮನವಿ ಪತ್ರವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ದಯವಿಟ್ಟು ನಿರ್ಲಕ್ಷ್ಯ ಮಾಡದೆ ಅಧಿಕಾರಿಗಳು, ರೈಲ್ವೆ ಅಧಿಕಾರಿಗಳು, ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಭಾಳಷ್ಟು ಶಿಸ್ತು, ಸಂಯಮ, ಒಂದು ಕರ್ತವ್ಯ ಪಾಲನೆ ಇರ್ತೈತಿ. ಆದರೆ ಯಾಕೋ ಇತ್ತೀಚಿನ ದಿನಗಳಲ್ಲಿ ಈ ರೈಲ್ವೆ ಇಲಾಖೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನೋ ಒಂದು ಸಾರ್ವಜನಿಕರ ಮನವಿ ಬಂದತೆ ಅಂದರೆ ಅದನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಭಾಳಷ್ಟು ನೋವಿನ ಸಂಗತಿಯಾಗಿದೆ. ಮತ್ತು ರಾಣೆಬೆನ್ನೂರು ರೈಲ್ವೆ ಸ್ಟೇಷನ್ ಮಾಸ್ಟರ್ ಯಾರು ಅವರು ಅಧಿಕಾರಿ ವರ್ಗ ಲೇಡೀಸ್ ಇದ್ರು, ಮೊನ್ನೆ ನಾವು ಈ ಬಗ್ಗೆ ಮನವಿ ಕೊಟ್ಟಿದ್ವಿ. ಭಾಳಷ್ಟು ಬೇಜವಾಬ್ದಾರಿಯಿಂದ ನಡೆದುಕೊಂಡು ಆ ಕೊಟ್ಟಂಥ ಮನವಿಯನ್ನು ಫೈಲ್ನಾಗ ಇಟ್ಟು ರಜೆ ಹೋಗ್ಯಾರಂತ. ಅವ್ರ ಮ್ಯಾಲ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಹೇಳಿ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಅಧಿಕಾರಿಗಳು ಸ್ವೀಕರಿಸಬೇಕು. बोलो भारत माता की जय। ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಧನ್ಯವಾದಗಳು. ಮನವಿ ಪತ್ರವನ್ನ ಸ್ವೀಕರಿಸಿದಂತ ಚಲ್ಲಯ್ಯನವರು 2 ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ. ಓಕೆ, ಇವತ್ತು ಮುಖ್ಯ ಉದ್ದೇಶ ನಿಮ್ಗೆಲ್ಲರೂ ಗೊತ್ತಿದೆ. ನಿಮ್ಮ ಒಪಿನಿಯನ್, ಅಭಿಪ್ರಾಯಗಳು ಏನು ತಿಳಿಸಿದ್ರು ಅವು ನಮ್ಮ ಮೇಲೆ ಆಫೀಸ್ಗೆ ತಿಳಿಸ್ಬಿಟ್ಟು ಯಾವುದೋ ಒಂದು ದಿವಸ ಈ ಕಾರ್ಯಕ್ರಮ ಮಾಡೋದಕ್ಕೆ ನಾವು ಪ್ರಯತ್ನ ಪಡಿಸು ನಿಮ್ಗೆ ತಿಳಿಸ್ತೀವಿ ಇನ್ನು ಮುಂದೆ ಈ ಕಾರ್ಯಕ್ರಮ. ಥ್ಯಾಂಕ್ ಯು ಸರ್. ಒಂದು ಶೂಟ್ ಕೊಡ್ತೀನಿ. ಆಕ್ಚುಲಿ ಸರ್, ಇತ್ತೀಚಿನ ದಿನಗಳಲ್ಲಿ ಇದು ಸಂಬಂಧಪಟ್ಟ ನೀವೇ ಸರ್ ಸ್ಪಂದಿಸಿದ್ ಸರ್. ಇನ್ ಸರ ವೇಣುಗೋಪಾಲ್ ಸರ್ ಮತ್ತೆ ಷಣ್ಗೋಪಾಲ್ ಸರ್, ಅವರು ಸರ ಬಹಳ